ನನ್ನ ಬಾಳಿನಲ್ಲಿ ಯೇಸುರಾಜ ಬೆಳಕಾಗಿ ಬಂದಿಹನು. ಪಾಪದಲ್ಲಿ ಬಿದ್ದಿದ್ದೆ, ಲೋಕದ ಜನರಲ್ಲಿ ಬಿದ್ದಿದ್ದೆ, ಕತ್ತಲೆಯಲ್ಲಿ ಅಳೆಯುತ್ತಿದ್ದೆ. ನನ್ನಲ್ಲಿ ಯೇಸು ಬರಲು ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದಿಹನು. ಕಣ್ಣೀರಿಂದ ದೂರಾದೆ, ನಿರಾಶೆಯಿಂದ ದೂರಾದೆ, ಚಿತೆಯಿಂದ ದೂರಾದೆನಾ. ನನ್ನಲ್ಲಿ ಯೇಸು ಬಂದ. ಸೈತಾನಿಗೆ ಎದುರೋದಿಲ್ಲ, ಶರೀರಕ್ಕೆ ಎದುರೋದಿಲ್ಲ, ಲೋಕಕ್ಕಂತೂ ಎದುರೋದಿಲ್ಲ. ನನ್ನಲ್ಲಿ ಯೇಸು ಇರಲು ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದಿಹನು. ರೋಮರಲ್ಲಿ ಈಗ ಹಾಡು ಹೇಳಿದ ಹಾಗೆ ಪಾಪದಲ್ಲಿ ಇಂದ ಬಿಡುಗಡೆ ಆಗೋದಕ್ಕೆ ಒಂದು ದೊಡ್ಡ ವಾಕ್ಯ ರೋಮರ್ 8 ಧ್ಯಾನಿಸ್ತಿದ್ದಾಗ ಒಂದು ದೊಡ್ಡ ಬಿಡುಗಡೆಯನ್ನು ಹೃದಯಾಂತರಾಳದಲ್ಲಿ ಆ ಪಾಪಕ್ಕೆ ಯಾವ ರೀತಿ ಜನಗಳು ಬಿದ್ದೋಗಿ ಒದ್ದಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದರಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಏನೆಲ್ಲ ಪ್ರಣಾಳಿಕೆ ಮಾಡಿದ್ದಾರೆ ಅಂಥೇಳಿ ಧ್ಯಾನಿಸ್ತಾ ಇದ್ದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಹೋರಾಟ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹೋರಾಟದಲ್ಲಿ ಮೊದಲನೇ ಅಧ್ಯಾಯದಲ್ಲೇ ನಾವು 8:1 ಓದಿದ್ರೇ ಗೊತ್ತಾಗುತ್ತೆ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ. ನಾವು ಈ ಆತ್ಮದಲ್ಲಿ ಜೀವಿಸುವ ಮಕ್ಕಳಿಗೆ ಈ ಚಂಚಲ ಮನಸ್ಸು ಹೃದಯಾಂತರಾಳದಲ್ಲಿ ಒಂದು ಅಪರಾಧ ಮಾಡಿದ ಒಂದು ಮನಸ್ಸಾಕ್ಷಿ ಒಂದು ಚುಚ್ಚುತ್ತಾ ಇರುವ ಒಂದು ವೇದನೆ ಉಂಟು ಮಾಡುವ, ದುಃಖ ಉಂಟು ಮಾಡುವ ಅಪರಾಧ ಭಾವನೆಯ ಒಂದು ಮನಸ್ಸು ಇಲ್ಲದ ಹಾಗೆ ಯಥಾರ್ಥವಂತವಾದ ಹೃದಯವನ್ನು ಕೊಡ್ತಾರೆ. ಇದು ಯಾವಾಗ ನಡೀತದೆ ಅಂತ ಹೇಳಿದ್ರೆ ನಾವು ಆತ್ಮದಿಂದ ಶರೀರವನ್ನು ಗೆಲ್ಲಬೇಕು. ಇದಕ್ಕೆ ಒಂದೇ ದಾರಿ, ಬೆಳಗ್ಗೆ 3ರಿಂದ 5 ಗಂಟೆವರೆಗೂ ಪ್ರೇಯರ್ ಮಾಡಬೇಕು, ವಾಕ್ಯ ಧ್ಯಾನಿಸ್ಬಿಟ್ಟು ನಾವು ಮತ್ತೆ ಬೇಕಾದರೆ ಮಣ್ಕೊಂಡು 5:30ಯಿಂದ 7 ಗಂಟೆವರೆಗೂ ಮಣ್ಕೊಂಡು ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ಬೋದು, ಇಲ್ಲ 6 ಗಂಟೆವರೆಗೂ. ಆದರೆ ಈ ಪ್ರಾರ್ಥನೆಯನ್ನು ದಿನಾಲೂ ಮಾಡೋದನ್ನು ಬಿಟ್ಟುಬಿಡಬಾರದು. ಯಾವ ರೀತಿ ಊಟ ಶರೀರಕ್ಕೆ ಮುಖ್ಯವೋ, ಊಟ ಮಾಡದೇ ಇದ್ದರೆ ಶರೀರ ಬಲಹೀನತೆ ಆಗುತ್ತೋ, ಅದೇ ರೀತಿ ನಿದ್ದೆ ಮಾಡದೇ ಇದ್ದರೆ ಶರೀರ ಎಲ್ಲ ಒಡೆದು ಹೋದಂಗೆ ಒಂದು ಬಲಹೀನತೆ ನಮಗೆ ಉಂಟಾಗುತ್ತೋ, ಈ ಪ್ರಾರ್ಥನೆ ಅನ್ನೋದು ದಿನೇ ದಿನೇ ಮಾಡ್ತಾ ಹೆಚ್ಚಾಗ್ತಿರೋದ್ರಿಂದ ಈ ಹೋರಾಟ, ಪಾಪದ ಮೇಲೆ ಹೋರಾಟ ಬರೋದಿಲ್ಲ. ಯಾವಾಗಲೂ ಗೆದ್ದುಬಿಟ್ಟಿರ್ತೀವಿ. ಆತ್ಮಿಕದಲ್ಲಿ ಬೆಳೆದು ಫಲ ಕೊಡೋದಕ್ಕೆ ಪ್ರಾರಂಭವಾಗುತ್ತದೆ. ಇಲ್ಲದೆ ಹೋದರೆ ಈ ಆತ್ಮಿಕ ಹೋರಾಟದಲ್ಲೇ ನಮ್ಮ ಜೀವನ ಎಲ್ಲ ಅದರಲ್ಲೇ ಮುಳುಗೋಗುತ್ತೆ. ಉದಾಹರಣೆಗೆ ಶರೀರ ಹೇಳುತ್ತದೆ ನಿದ್ದೆ ಮಾಡು ಅಂತ ಹೇಳುತ್ತೆ, ಆತ್ಮ ಹೇಳುತ್ತೆ ಎದ್ದು ಪ್ರೇಯರ್ ಮಾಡು ಅಂತತೆ. ಆತ್ಮ ಹೇಳುತ್ತೆ ಉಪವಾಸ ಇದ್ದು ಪ್ರೇಯರ್ ಮಾಡು ಅಂತ ಹೇಳುತ್ತೆ, ಶರೀರ ಬಂದು ಹೇಳುತ್ತೆ ಬೇಡ, ಉಪವಾಸ ಇದ್ದರೆ ಶರೀರ ಬಲಹೀನತೆ ಆಗುತ್ತೆ ಅಂತ ಹೇಳುತ್ತೆ. ಶರೀರ ಹೇಳುತ್ತದೆ ಒಳ್ಳೆ ನಿದ್ದೆ ಮಾಡು, ನಿದ್ರೆ ಮತ್ತು ಸೋಂಬೇರಿತನದಲ್ಲಿ ಇರು, ಶರೀರಕ್ಕೆ ಬೇಕಾಗಿರೋ ಆಹಾರ ಚೆನ್ನಾಗಿ ತಿನ್ನೋದು, ಶರೀರಕ್ಕೆ ಬೇಕಾಗಿರೋ ಅಲಂಕಾರಗಳನ್ನ ಮಾಡ್ಕೊ ಅನ್ನುತ್ತೆ. ಈ ರೀತಿ ಶರೀರಕ್ಕೂ ಆತ್ಮಕ್ಕೂ ಹೋರಾಟವನ್ನು ಜಯಿಸೋದಕ್ಕೆ ಒಂದೇ ದಾರಿ ಏನಂತ ಹೇಳಿದ್ರೆ ಈ ಪ್ರಾರ್ಥನೆಗಳು, ದೇವರ ವಾಕ್ಯಗಳು, ಧ್ಯಾನ ಮಾಡೋದು. ಈ ಪ್ರಾರ್ಥನೆ ಅನ್ನೋದು ಹೆಚ್ಚಾಗ್ತಾ ವಾಕ್ಯವೇ ದೇವರು, ದೇವರೇ ಸತ್ಯವಾಗಿದ್ದಾರೆ. ಸತ್ಯ ಅಂದರೆ ನಾನೇ ಸತ್ಯವು ಮಾರ್ಗವು ಜೀವ ಅಂತ ದೇವರು ಹೇಳಿದ್ದಾರೆ. ಈ ಎರಡರಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬೆಳೀತಾ ನಮಗೆ ಗೊತ್ತಿಲ್ಲದೆ ಒಂದು ಸೂಜಿಯಷ್ಟು ಕೂಡ ಪಾಪದ ಅಪರಾಧ ನಿರ್ಣಯವು ನಮ್ಮಲ್ಲಿ ಇಲ್ಲದ ಹಾಗೆ ನಾವು ಪವಿತ್ರಾತ್ಮ ಭರಿತರಾಗಿ ದೇವರಿಗೆ ಅಭಿಷೇಕ, ಕೃಪೆ, ಅವರ ದರ್ಶನದಲ್ಲಿದ್ದು ಫಲ ಕೊಡೋವರಾಗಿ ಮಾರ್ಪಡ್ತೀವಿ. 2ನೇ ಅಧ್ಯಾಯದಲ್ಲಿ ಚೆನ್ನಾಗಿದೆ. ಏಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮ ನಮ್ಮಲ್ಲಿ ಇದ್ದು ಅದು ಏನು ಮಾಡುತ್ತಂತೆ ಅಂತ ಹೇಳಿದ್ರೆ 5ನೇದೆಲ್ಲ ಚೆನ್ನಾಗಿದೆ ವಾಕ್ಯ.
ಮೂರನೇದಲ್ಲಿ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ಅಧೀನವಾದ ನರಭಾವ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಯೇಸು ಸ್ವಾಮಿ ಶರೀರದಲ್ಲಿ ಗಾಯಗಳುಂಟಾಗುತ್ತೆ. ಒಂದು ತಲೆಯಲ್ಲಿ ಮುಳ್ಕಿರೀಟ ಹಾಕ್ತಾರೆ, ಅದು ಒಂದು ಹಿಪೋಕ್ರಟಿಸ್ ಮುಳ್ಳು ಅಂತ, ಅದು ಒಂದು ಕಣ್ಣು ಇಂದ ಹೊರಗಡೆ ಬರುತ್ತೆ, ಅದು ಒಂದು ಕಣ್ಣಾಗಿ. ಬಟ್ ಫಿಲಮ್ ತೆಗೆದವರು ಯಾವ ರೀತಿ ತೆಗೆದ್ರು ಗೊತ್ತಿಲ್ಲ, ಪ್ಯಾಷನ್ ಆಫ್ ದಿ ಕ್ರೈಸ್ಟು ಇಲ್ಲ ಫಿಲಮು, ಆದರೆ ಒಂದು ಕಣ್ಣಿಂದ ಹೊರಗಡೆ ಬರುತ್ತೆ ಅಂತೇಳಿ ಧ್ಯಾನ ಭಾಗದಲ್ಲಿ ಗೊತ್ತಾಗುತ್ತೆ. ಅದರಿಂದ ತಲೆಯಲ್ಲಿ ಯೋಚನೆಗಳಿಂದ, ಕಣ್ಣಿಂದ ಮಾಡುವ ಪಾಪದಿಂದ ಅದು ಆ ರೀತಿ ಅಂತ. ನಾಲಿಗೆಯಿಂದ ಮಾತಾಡೋದಕ್ಕಾಗಿ ಅವರು ಕೈ ನೀರನ್ನು ಕಾಡೆಯನ್ನು ಕೊಡ್ತಾರೆ ಅಂತ. ಮತ್ತು ಅವರ ಹೃದಯದಲ್ಲಿ ಪಾಪಕ್ಕಾಗಿ, ನಮ್ಮ ಹೃದಯದ ಪಾಪಕ್ಕಾಗಿ ಈಟಿಯಿಂದ ಚುಚ್ಚಲ್ಪಟ್ಟರು. ಕೈಯಿಂದ ಪಾಪ, ಕಾಲಿಂದ ಪಾಪಕ್ಕಾಗಿ ಅವರು ಮೊಳೆಗಳನ್ನ ಹೊಡ್ಕೊಂಡ್ರು. ಶರೀರದ ಪಾಪಕ್ಕಾಗಿ 39 ಚಾಟಿ ಹೊಡೆದು ಚರ್ಮಗಳೆಲ್ಲ ಕಿತ್ಕೊಂಡ್ಬರುತ್ತೆ. ಆ ರೀತಿ ಈ ರೀತಿಯಾಗಿ ಶರೀರದಿಂದ, ಮಾಂಸಿಕದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪವಿತ್ರಾತ್ಮನು ನಮ್ಮ ಮೇಲೆ ಇಟ್ಟು ಪವಿತ್ರಾತ್ಮದಿಂದ ಶರೀರ ದುರಾಭ್ಯಾಸಗಳನ್ನ ಜಯಿಸೋದಕ್ಕೆ ಸಹಾಯ ಮಾಡಿದ್ರು. 5ನೇದು ಓದಿದ್ರೆ ಅರ್ಥ ಆಗುತ್ತೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ನಾವು ಯಾವುದ್ರ ಮೇಲೆ ಮನಸ್ಸಿಟ್ಟಿದ್ದೀವಿ ಅಂದರೆ ಶಾರೀರಿಕವಾಗಿ ಲೌಕಿಕವಾದ ಈ ಶರೀರಕ್ಕೆ ಲೌಕಿಕವಾಗಿ ಮನೆಗಳು ಇವೆಲ್ಲ, ಈ ಗಾಡಿಗಳು ಇವೆಲ್ಲ ಈ ಶಾರೀರಿಕವಾಗಿ ಲೌಕಿಕವಾಗಿ ಈ ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗಿದೆ. ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಇರೋದು ಬಂದು ಸ್ಪಿರಿಚುವಲ್, ಪರಿಶುದ್ಧ ಆತ್ಮನಿಗೆ ಸಂಬಂಧಪಟ್ಟಿದ್ದು ಇರೋದು ಎರಡೇ. ಅದು ಒಂದು, ನಾವು ಪಾಪವನ್ನು ಅರಿಕೆ ಮಾಡಿ ಬಿಟ್ಟುಬಿಟ್ಟು, ಎರಡನೇದಾಗಿ ಸತ್ಯದಲ್ಲಿ ವಾಕ್ಯದಲ್ಲಿ ಬೆಳೆದು ಅದರಲ್ಲಿ ಯೋಚನೆಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಿ, ನೀತಿವಂತನು ಇನ್ನೂ ನೀತಿಯಾಗಿ ದೇವರ ಬರುವಿಕೆಯಲ್ಲಿ, ಇಲ್ಲಾಂದರೆ ಅದಕ್ಕೆ ಮುಂಚೆ ನಾವು ಹೋದರೂ ಆ ಜಡ್ಜ್ಮೆಂಟಲ್ಲಿ ಜಯ ಹೊಂದೋದಕ್ಕೆ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಬರೀ ಹೋರಾಟ ಆಗುತ್ತೆ. ಪಾಪ ಮಾಡಬೇಡ ಅಂತ ಆತ್ಮ ಹೇಳುತ್ತೆ, ಶರೀರ ಮಾಡುತ್ತದೆ. ಇದೇ ಹೋರಾಟದಿಂದ ನಾವು ಕ್ರೈಸ್ತರಂತ ಹೆಸರಿಗೆ ಮಾತ್ರ ಇರ್ತೀವಿ ಹೊರತು ನಿಜವಾದ ಕ್ರೈಸ್ತರಿಲ್ಲದಾಗೆ ನಮ್ಮ ಆತ್ಮವನ್ನು ಪಾತಾಳಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಒಂದು ಹೋರಾಟ ನಡೀತಾನೇ ಇರುತ್ತೆ. ಈ ಶರೀರ ಬಂದು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಮ್ಮ ಆತ್ಮ ಬಂದು ನಮ್ಮ ಶರೀರದಲ್ಲಿ ಇಟ್ಟು, ಈ ಶರೀರ ಮಣ್ಣಿಗೆ ಹೋಗುತ್ತದೆ, ಆತ್ಮವನ್ನು ಅದೇ ಮಣ್ಣು ಕೆಳಗಡೆ ನರಕಕ್ಕೆ ಕರ್ಕೊಂಡು ಹೋಗಿ ಪ್ರಯತ್ನ ಪಡುತ್ತೆ. ಇದೇ ಆತ್ಮ ಬಂದು ಪರಲೋಕ ರಾಜ್ಯಕ್ಕೆ ಹೋಗಿ ಈ ಶರೀರವನ್ನು ಮಹಿಮೆ ಶರೀರವಾಗಿ ಮಾರ್ಪಡಿಸೋದಕ್ಕೆ ಅದು ಪ್ರಯತ್ನ ಪಡ್ತಾ ಇರುತ್ತೆ. ಅದರಿಂದ ಇಲ್ಲಿ ಒಂದು ಪವಿತ್ರಾತ್ಮನಿಂದ ಸಂಭವಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಇವಾಗ ಓದ್ದಾಗೆ ಇದು ಶರೀರಕ್ಕಾಗಿಯೇ ಆನಂದ ಪಟ್ಕೊಂಡು ಕ್ರೈಸ್ತರಾಗಿದ್ದೀವಿ. ನಾವು CSI ಬ್ಯಾಕ್ಗ್ರೌಂಡಲ್ಲಿ ಇರೋದರಿಂದ ನನಗೆ ಬಂದು ಈ ಕ್ಯಾಥಲಿಕ್ಕು, ಈ ಬೆಂದಗೋಸು, ಅನ್ಯರುಗಳು ಎಲ್ಲ ಬಗ್ಗೆ ಗೊತ್ತಿದೆ. ಯಾಕಂದರೆ ಕ್ಯಾಥಲಿಕ್ ಸ್ಕೂಲಲ್ಲಿ ಓದಿದ್ದು. ಇದು ಪ್ರಾರಂಭದಲ್ಲಿ ಯಾಕಿದೆ ಮಾತು ಹೇಳಿದ್ನಂದರೆ, ಪ್ರಾರಂಭದಲ್ಲಿ 12 ಜನ ಅಪೊಸ್ತಲರನ್ನ ಕರೆಸಿ ಅವರು ಆರೋನಾಗಿ, ಎರಡನೇದರಲ್ಲಿ ಅಪೊಸ್ತಲರ್ 2ರಲ್ಲಿ ಅಭಿಷೇಕ ಮಾಡಿ ಸುವಾರ್ತೆ ಹರಡೋದಕ್ಕೆ ಬಿಡ್ತಾರೆ. ಆದರೆ ಆ ರೋಮರ್ ಪೀರಿಯಡಲ್ಲೇ ಅವ್ರನ್ನ ಯೇಸುವಿನ ಸಿಲುಬೆಗೆ ಹಾಕೋದು. ಆ ರೋಮನ್ಸ್ಗಳು ಪಾಪದಿಂದ ಬಿಡುಗಡೆ ಆಗೋದಕ್ಕೆ ಇದನ್ನು ಪೌಲನು ರೋಮಾಪುರದವರಿಗೆ ಅಂತ ಹೇಳ್ಬಿಟ್ಟು ರೋಮರಿಗೆ ಬರೀತಾರೆ. ಪಾಪದಿಂದ ಬಿಡುಗಡೆ ಆಗಿ ಪರಿಶುದ್ಧಾತ್ಮನದಿಂದ ದೇಹದ ದುರಾಭ್ಯಾಸವನ್ನು ಸಾಯಿಸಿ ಬದುಕಿದ್ರೆ ನಾವು ಪರಲೋಕ ರಾಜ್ಯಕ್ಕಂತ. ಆದರೆ ಏನು ನಡೀತು ಅಂತ ಹೇಳಿದ್ರೆ, ರೋಮನ್ ಕ್ಯಾಥಲಿಕ್ನವರು ಸಾಂಗ್ಯ ಸಂಪ್ರದಾಯಗಳನ್ನ ಇಟ್ಟುಕೊಂಡು ಬೈಬಲ್ ಓದೋದು ಪೂರ್ತಿ ಬಿಟ್ಟರು, ದೇವರ ಐಕ್ಯತೆಯನ್ನು ಬಿಟ್ಟರು. ಒಂದು ಸೇವಕರು ಹೇಳಿದ್ರು, ನಮ್ಮ ಆತ್ಮಿಕ ತಂದೆ ನಮ್ಮನ್ನು ಬೆಳೆಸಿದವರು, ಅವ್ರು ಏನು ಹೇಳ್ತಿದ್ದಾರೆ, ಸೇವೆ ಮಾಡೋದು, ನಾವು ಯಾರಿಗಾದ್ರೂ ಸುವಾರ್ತೆ ಹೇಳೋದಾಗಲಿ, ಯೇಸು ಸ್ವಾಮಿ ಬಗ್ಗೆ ಹೇಳೋದಾಗಲಿ ಸೆಕೆಂಡ್ರಿ. ಅದು ಫಸ್ಟ್ ಬಂದು ನಾವು ದೇವರ ಪಾದದಲ್ಲಿ ಕುತ್ಕೊಂಡು ಐಕ್ಯತೆ ಹೊಂದಿಕೊಂಡು ವಾಕ್ಯದ ಪ್ರಕಾರ ನಡೆಯೋದಕ್ಕೆ ನಾವು ಶುರು ಮಾಡಿದ್ರೆ ಅದೇ ಸಾಕ್ಷಿ ಜೀವಿತ.
ಅದನ್ನು ಹೇಳಿದರಾಗೆ ಓಕೆ, ಭಾಳ ಜನ ಸ್ವಾರ್ಥ ಹೇಳ್ತಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಆಗಲಿ, ಅವರ ಒಂದು ವೈಯಕ್ತಿಕವಾದ ಸರಿ ಇರೋದಿಲ್ಲ, ಅವರು ಮಾನಸಿಕದಲ್ಲೇ ಮಾಡ್ತಾ ಇದ್ದಾರೆ ಅಂತೇಳಿ. ಅದರಿಂದ ನಾವು ಶರೀರ ಸಂಬಂಧವಾಗಿ ಸೇವೆ ಮಾಡೋದು, ಶರೀರ ಸಂಬಂಧವಾಗಿ ಸ್ವಾರ್ಥ ಹೇಳೋದಲ್ಲ. ಅದಕ್ಕೇ ಮೋಸಸ್ಗೆ ಅವರಿಗೆ ಎಷ್ಟೇ 40 ವಯಸ್ಸುವರೆಗೂ ಅವರು ರಾಜನಾಗಿದ್ದರು. ಆದರೆ ಆ ರಾಜ ಪೀರಿಯಡ್ ಹುಟ್ಟಿದ ಮಗುವಿಂದ ಆ ರಾಜನಾಗಿದ್ದದನ್ನೆಲ್ಲ ತೆಗಿಯೋಕ್ಕೆ 40 ವರ್ಷ ತಗೊಂಡ್ರು ದೇವರು. ಅದನ್ನೆಲ್ಲ ತೆಗೆದು 80 ವಯಸ್ಸು ಆದಮೇಲೆ ಕರೆದು ಅಭಿಷೇಕ ಕೊಟ್ಟು ದೇವರು ಹೇಳ್ದಂಗೆ ನಡೆಯುವಂತೆ ಕಾರ್ಯ ಮಾಡಿದ್ರು. ನಮ್ಮ ಟ್ಯಾಲೆಂಟ್ಗಳು, ನಮ್ಮ ಒಂದು ಎಲ್ಲ ಕೊಡ್ತಾರೆ, ಅದು ಸೇವೆ ಮಾಡೋಕ್ಕೆ ಕೊಡ್ತಾರೆ. ಜ್ಞಾನ ಕೊಡ್ತಾರೆ, ಕೃಪೆ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಆಯುಸ್ ಕೊಡ್ತಾರೆ. ಇದೆಲ್ಲ ಕೊಟ್ಟು ಅವರು ರಾಜ್ಯ ಕಟ್ಟಲ್ಪಡೋದಕ್ಕೆ ಕೊಡ್ತಾರೆ. ಮನುಷ್ಯ ಬಂದು ಅದನ್ನು ಅರ್ಧಂಬರ್ಧನಾಗಿ ಮಾನಸಿಕವಾಗಿ ಅದನ್ನು ಲೋಕಕ್ಕೆ ಉಪಯೋಗಿಸ್ತಾರೆ. ಅಂದರೆ ಅವರ ಒಂದು ಟ್ಯಾಲೆಂಟ್ನ ಉಪಯೋಗಿಸಿ ಅವರ ಶಾರೀರಿಕವಾಗಿ ಅವರ ಒಂದು ಮಾನಸಿಕ ಕಾರ್ಯಗಳಿಂದ ಸುವಾರ್ತೆ ಹರಡೋದು. ಸ್ಪಿರಿಚುವಲಲ್ಲಿ ಬೆಳೆದು ಆ ದೇವರು ತನ್ನನ್ನು ಉಪಯೋಗಿಸೋದಕ್ಕೆ ಒಪ್ಪಿಸಿಕೊಡೋದಿಲ್ಲ. ಇಲ್ಲಿ 7ನೇದರಲ್ಲೂ ಕೂಡ ಇದೆ. ಯಾಕೆಂದರೆ ಶರೀರ ಭಾವದ ಮೇಲೆ ಮನಸ್ಸಿಡುವವರು ದೇವರಿಗೆ ಶತ್ರುವಂತೆ ಶರೀರ ಭಾವವಾಗಿ ನಡೆಯುವಂಥದ್ದು, ಆತ್ಮಿಕ ಸಂಬಂಧವಾದದ್ದು. ಇಲ್ಲಿ 10ರಲ್ಲಿ ಒಂದು ಚೆನ್ನಾಗಿದೆ, ರೋಮರ್ 8:10. ಆದರೆ ಕ್ರಿಸ್ತನು ನಮ್ಮಲ್ಲಿ ಇದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಇದೇ ನಾವು ಮಾಡಬೇಕಾಗಿರೋದು. ಈ ಲೋಕದಲ್ಲಿ ಈ ಶರೀರಕ್ಕೂ ಈ ಆತ್ಮಕ್ಕೂ ಹೋರಾಟ ಸ್ಟಾರ್ಟ್ ಆದಾಗ ನಾವು ಏನು ಮಾಡಬೇಕಂದ್ರೆ, ಈ ಆತ್ಮಿಕವಾಗಿ ನಾವು ನೀತಿಯಿಂದ ಜೀವಿಸಿದಾಗ ನಾವು ಇಲ್ಲಿ ಸಮಾಧಾನವಾಗಿ ನೆಮ್ಮದಿಯಾಗಿ ದೇವರ ಕೃಪೆಯಲ್ಲಿ ಜೀವಿಸಿ ತನ್ನ ತಂದ ದೇವರ ಹತ್ರ ಶ್ವಾಸ ಹೋಗುತ್ತೆ, ಆತ್ಮ ಬಂದು ಪರಲೋಕ ರಾಜ್ಯದಲ್ಲಿ ದೇವರ ಹತ್ರ ಇರುತ್ತದೆ. ಆದರೆ ಪಾಪದ ದೆಸೆಯಿಂದ ನಾವು ಸತ್ತದಾಗಿದ್ದೇವೆ, ಸಾಯಿಸಬೇಕು. ಪಾಪದ ದೆಸೆಯಿಂದ ಸತ್ತು ದೇವರ ಆತ್ಮನವಾಗಿ ಬೆಳಿತೀವಿ. ಇದು 11ರಲ್ಲೂ ಕೂಡ ಒಂದು ಒಳ್ಳೆಯ ಉದಾಹರಣೆ ಇದೆ. ಯೇಸುವನ್ನು ಸತ್ತವರಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸಿದನು. ಅಂದರೆ ಈ ಒಳಗಿರುವ ಆತ್ಮ ಬಂದು ಹೊರಗಡೆ ಬರುತ್ತೆ, ಶರೀರ ಕ್ರಿಯೆಗಳೆಲ್ಲ ಸತ್ತೋಗುತ್ತೆ. ಇದಕ್ಕೆ ಒಳ್ಳೆ ಉದಾಹರಣೆ 13 ಓದೋಣ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನಮ್ಮ ರಕ್ಷಣೆ ಹೊಂದಿದ ತಕ್ಷಣ, ಬಾಯಿಯಿಂದ ಅರಿಕೆ ಮಾಡಿ ಪಾಪದಿಂದ ಬಿಡುಗಡೆ ಆಗಿದ ತಕ್ಷಣ ಸಾಯೋವರೆಗೂ, ನಮ್ಮ ಡೆತ್ ಬರೋವರೆಗೂ ಆತ್ಮಿಕದಿಂದ ಶರೀರ ದುರಾಭ್ಯಾಸಗಳನ್ನ ಸಾಯಿಸ್ಕೊಂಡು, ಪ್ರಾರ್ಥನೆಯಿಂದ ವಾಕ್ಯದ ಶಕ್ತಿಯಿಂದ ಸಾಯಿಸ್ಕೊಂಡು ಡೈಲಿ ನಮ್ಮ ಕೆಲಸ ಹಬ್ಬಗಳು ಆಚರಿಸೋದು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಯಾವತ್ತೋ ಒಂದಿನ ಹಬ್ಬ ಆರಿಸ್ಬಿಟ್ಟು ಮಿಕ್ಕಿದ ದಿನ ಏನು ದುಃಖದಲ್ಲಿ ವೇದನೆಯಲ್ಲಿರೋದ, ಡೈಲಿ ಹಬ್ಬ ಮಾಡೋದು. ಏನು ಹಬ್ಬ ಅಂದರೆ ಪಾಪವನ್ನು ಜಯಿಸ್ಕೊಂತ ಜೀವಿಸುವುದು. ಆದರೆ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡೋದಕ್ಕಾಗದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಯಾವಾಗ ನೋಡಿದ್ರು ಈ ಲೋಕದ ಆಡಂಬರಿಕೆ ಈ ಶರೀರವನ್ನು ಕೊಟ್ಟು ಇದರಲ್ಲೇ ಮುಳುಗಿರೋದ್ರಿಂದ ನಮಗೆ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡೋದಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಶರೀರವನ್ನು ದಾರಿಯಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು, ರಕ್ತ ಒಂದು ಡ್ರಾಪ್ ಹೋದಾಗ ಪ್ರಾಣ ಹೋಗುತ್ತೆ. ಆ ರೀತಿ ಪ್ರಾಣ ಕೊಟ್ಟು ನಮ್ಮನ್ನು ಕಾಪಾಡೋದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಾವು ಶರೀರಕ್ಕೆ ಆಹಾರವಾಗಿ ಮಾಂಸಿಕವಾದ ಮನುಷ್ಯರಲ್ಲ, ಆತ್ಮಿಕವಾದ ಮನುಷ್ಯರು. ಆತ್ಮಕ್ಕೆ ಆಹಾರ ಕೊಟ್ಟು ಶರೀರವನ್ನು ಆತ್ಮ ಹೇಳ್ದಂಗೆ ಶರೀರ ಕೇಳುವಂತೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇಲ್ಲದೆ ಹೋದರೆ ಈ ಶರೀರ ಆತ್ಮಕ್ಕೆ ನರಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಆತ್ಮಕ್ಕೂ ಶರೀರಕ್ಕೂ ಹೋರಾಟದಲ್ಲಿ ಶರೀರ ಗೆದ್ದೋಗ್ತಾ ಇದೆ. ಅದರಿಂದ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ನಾವು ಶಾರೀರಿಕವಾಗಿ ಬದುಕ್ತಾ ಇದ್ದೀವ, ಆತ್ಮಿಕವಾದಿ ಬದುಕ್ತಾ ಇದ್ದೀವ ನೋಡಿ. ಇದ್ರೆ ಇಷ್ಟು ಕಷ್ಟಪಟ್ಟು ನಾವು ಕ್ರೈಸ್ತರಾಗಿ ನಾವು ನರಕಕ್ಕೆ ಹೋಗೋದಾಗೆ ವೇದನೆ, ದುಃಖ, ಈ ವಿಧವಾದ ಎಲ್ಲರ ಹೃದಯದಲ್ಲೂ ಈಗೋ ಪ್ರಾಬ್ಲಮ್ಮು, ಭಯ, ಕೋಪ, ಆವೇಶ, ಹೊಟ್ಟೆ ಕಿರ್ಚು,
ದೇವ್ರು ನಂಬ್ಕೊಂಡಿದ್ರು ಪಾಪದಲ್ಲೇ ಎದ್ಕೊಂಡು ದೇವರು ಅಂತಿದ್ದಾರೆ. ಯಾವುದೇ ವಿಧವಾದ ಆಶೀರ್ವಾದಗಳಿಲ್ಲ. ಕಾಯಿಲೆಗಳು, ದೇವ್ರು ನಂಬ್ಕೊಂಡ್ರೆ ಸಮಾಧಾನ ಇರಬೇಕು, ಕಾಯಿಲೆಗಳು ಎಳೆದಾಗಿ ಸುಖವಾಗಿರಬೇಕು. ಆದರೆ ಯಾವುದು ನಡೀತಾ ಇಲ್ಲ. ನಡೆದಂಗೆ ಅವರ ಮಾನಸಿಕವಾದ ಆಶೀರ್ವಾದಕ್ಕಾಗಿಯೇ ಯಾವಾಗ ನೋಡಿದ್ರು ಗುಣಕೊಂಡು ಸೊಣಕೊಂಡು ಆತ್ಮಿಕತೆಯನ್ನು ಬಿಟ್ಟು ಬಾಳ್ತಾ ಇದ್ದಾರೆ. ಪ್ರಾರ್ಥನೆ. ಸ್ತುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ಶಾರೀರಿಕವಾದ ಆತ್ಮಿಕವಾದ ಹೋರಾಟದಲ್ಲಿ ಆತ್ಮಕ್ಕೆ ಆಹಾರ ಕೊಟ್ಟು ಪರಿಶುದ್ಧಾತ್ಮನ ಸಹಾಯದಿಂದ ಈ ಶರೀರವನ್ನು ಅಧೀನಪಡಿಸಿಕೊಂಡು ಜೀವಿಸಲು ಕೃಪೆ ಮಾಡಬೇಕಾಗಿ, ಆತ್ಮ ಹೇಳ್ದಂಗೆ ಶರೀರ ಕೇಳುವಂತೆ ಕೃಪೆ ಮಾಡಿರಿ ಅಪ್ಪ. ಯೇಸುವೆ, ರೋಮರ್ 8 ಅಪ್ಪ ನಾವಿವಾಗ ಧ್ಯಾನಿಸಿದ ಹಾಗೆ ಅದರಲ್ಲಿ ಯೇಸುವೆ ಅಪ್ಪ ತಂದೆಯೇ ಅಂತ ಕೂಗುವ ಒಂದು ಕೃಪಾ ವರವನ್ನು ನಮಗೆ ಕೊಟ್ಟೋದಕ್ಕಾಗಿ ಸ್ತೋತ್ರ. ಈ ಬಲವನ್ನು ಕೊಟ್ಟೋದಕ್ಕಾಗಿ ಸ್ತೋತ್ರ. ನಾವು ದೇವರನ್ನು ಅಪ್ಪ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತದೆ. ಇದು ನಾವು ಪರಿಶುದ್ಧಾತ್ಮದಕ್ಕೆ ಫಲ, ಅದಕ್ಕೆ ಆಹಾರವಾಗಿ ಯಾವಾಗಲೂ ಅಪ್ಪ ನಿನ್ನ ಐಕ್ಯತೆಯಲ್ಲಿ ಬೆಳೆದು ಅದಕ್ಕೆ ಶಕ್ತಿ ಕೊಡುವಂಥದ್ದು ನಿನ್ನ ಕೃಪಾ ವರಗಳೇ. ಅದರಿಂದ ಬಲ ಹೊಂದಿ ಈ ಶರೀರ ಕ್ರಿಯೆಗಳನ್ನೆಲ್ಲ ಅಧೀನ ಮಾಡಿಕೊಂಡು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್.